ಈಗ ನೋಡಿ, ಅಜ್ಜಿಗೆ ಗೊತ್ತಿತ್ತು ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ, ಅಂಬ್ಲಿ ಈ ಥರರೆಲ್ಲ ಕೊಡಬೇಕು ಅಂತೇಳಿ. ಇದ್ರ ಜೊತೆಗೆ ಪ್ರೋಬಯೋಟಿಕ್ಸ್ ಬಗ್ಗೆ ನಾನು ಬಿಟ್ಬಿಟ್ಟೆ. ಪ್ರೋಬಯೋಟಿಕ್ಸು ನಿಮಗೆ ಕಂಪಲ್ಸರಿ. ನಿಮಗೇನು ಮಾಡೋರು, ಅನ್ನ ಊಟ ಆದಮೇಲೆ ಸಾರಿಲ್ಲ, ಮೊಸರು ಊಟ ಮಾಡು. ತುಂಬ ಮನೇಲಿ ನೋಡಿದ್ದೀನಿ, ನನಗೆ ಸಾಕು ಅಂದರೆ ಇಲ್ಲ ಮೊಸರನ್ನ ನೀನು ತಿಂದೆ ಎದ್ದೇಳಾಗಿಲ್ಲ, ಕುತ್ಕೊಂಡು ಊಟ ಮಾಡು. ಆವಾಗ ಪ್ರೋಬಯೋಟಿಕ್ಸು ಸಿಗ್ತಿತ್ತು. ನಮ್ಮ ಗಟ್ ಮೈಕ್ರೋಬ್ಸು ಅಲ್ಲಿರುವ ವೈವಿಧ್ಯತೆ ಚೆನ್ನಾಗಾಗ್ತಾಯಿತ್ತು. ಗಟ್ ಮೈಕ್ರೋಬ್ಸ್ ಚೆನ್ನಾಗಿತ್ತು ಅಂದರೆ ನಿಮ್ಮ 90% ಆಫ್ ದ ಕಾಯಿಲೆಗಳು ಏನಿದೆ ಎಲ್ಲ ಸೆಟ್ರೇಟ್ ಆಗೋಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ಮೂಡ್ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಈಗ ಇತ್ತೀಚಿನ ದಿನದಲ್ಲಿ ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಅತಿ ಹೆಚ್ಚು ಸಂಶೋಧನೆಗಳು ಗಟ್ ಮೈಕ್ರೋಬ್ಸ್ ಮೇಲೆ. ನೀವು ದೊಡ್ಡ ಕೆಲವು ಪಾಡ್ಕಾಸ್ಟ್ ನೋಡಿ, ಒಳ್ಳೆ ತುಂಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ತುಂಬ ಒಳ್ಳೊಳ್ಳೆ ಡಾಕ್ಟರ್ಸ್ಗಳು ಮಾತಾಡ್ತಾರೆ. ಅವ್ರು ಮೇನ್ ಹೇಳೋದು ಗಟ್ ಮೈಕ್ರೋಬ್ಸ್, ಗಟ್ ಮೈಕ್ರೋಬಯೋಮ್. ಯಾರು ಚೆನ್ನಾಗಿರುತ್ತೆ ಅವನು ಚೆನ್ನಾಗಿದ್ದಾನೆ ಅಂತ ಅರ್ಥ. ಎಲ್ಲಿ ಹಾಳಾಗಿರುತ್ತೆ ಅವಾಗಲೇ ಎಲ್ಲ ಕಾಯಿಲೆಗಳ ಮೂಲ. ಹಿಂದೆ ಮೊಸರು, ಉಪ್ಪಿನಕಾಯಿ, ಮಜ್ಜಿಗೆ ಇದೆಲ್ಲ, ತಂಬುಳಿ ಎಲ್ಲ ಮಾಡೋರು. ಬೇಕಾದಷ್ಟು ಥರ ಮಜ್ಜಿಗೆ ಹುಳಿ ಅಂತ ಮಾಡೋರು. ಎಷ್ಟು ಥರ ಇರೋದು ಅಂದರೆ ಎಲ್ಲ ಗಟ್ ಮೈಕ್ರೋಬ್ಸ್ನ ಸೆಟ್ರೇಟ್ ಮಾಡೋದಕ್ಕೋಸ್ಕರ. ಜೊತೆಯಲ್ಲಿ ಏನು ಮಾಡೋರು ಅಜ್ಜಿ, ಈ ತಂಗಳನ್ನದ ಬಗ್ಗೆನೂ ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ. ತುಂಬ ಒಳ್ಳೆ ಪ್ರೋಬಯೋಟಿಕ್ ಅದು. ಹಿಂದಿನ ದಿನ ಮಡಿಕೆಯಲ್ಲಿಟ್ಟಿರುವಂತಹ ಮಿಕ್ಕಿದ ತಂಗಳನ್ನು ಅದಕ್ಕೆ ಮೊಸರು ಹಾಕಿಟ್ಟು ಮಾರನೇ ದಿನ ಅದಕ್ಕೆಲ್ಲ ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಅಂಥ ಆಹಾರನ ಒಂದು ವಾರ 15 ದಿನ ಸೇವನೆ ಮಾಡಿದ್ರೆ ಎಂಥ ಗ್ಯಾಸ್ಟ್ರಿಕ್ ತೊಂದರೆಗಳು, ಏನೋ ತೊಂದರೆಗಳಿರುತ್ತಲ್ಲ, ಬಹಳಷ್ಟು ತೊಂದರೆ ವೈದ್ಯರ ಹತ್ರ ಹೋಗಿ ಸರಿಯಾಗದೇ ಇದ್ದಿದ್ದು. ಅದರ ಜೊತೆಯಲ್ಲಿ ನೀವು ಏನೇ ಮಾಡಿದ್ರೂ ಎಲ್ಲ ಟೆಸ್ಟಲ್ಲೂ ನಾರ್ಮಲ್ ಬರುತ್ತೆ, ಆದರೂ ಸಮಸ್ಯೆ ನಿವಾರಣೆ ಆಗಿಲ್ಲ ಅಂದರೆ ಇದನ್ನು ಒಂದು ಪ್ರಯತ್ನ ಮಾಡಬಹುದು. ಇದು ಸೆಟ್ರೇಟ್ ಆಗುತ್ತೆ. ಇದು ಗೊತ್ತಿತ್ತು ಅವ್ರಿಗೆ ಗಟ್ ಮೈಕ್ರೋಬ್ಸ್ ಬಗ್ಗೆ. ಮತ್ತು ರಿಟ್ರಾಗ್ರೆಡೇಷನ್ ಅಂತ ಒಂದಾಗುತ್ತೆ. ಅನ್ನವನ್ನು ಈಗ ನೋಡಿ, ಈಗ ಡಯಾಬಿಟಿಕ್ ಅಂದಾಗ ಅನ್ನ ನಾವು ತಿನ್ನೋಕ್ಕೆ ನಾವು ಆಗದೇ ಇದ್ದಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಅನ್ನವನ್ನು ಜಾಸ್ತಿ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಆಗದಿದ್ದ ಹಾಗೆ, ಗ್ಲೈಸಮಿಕ್ ಇಂಡೆಕ್ಸ್ ಅಂತಂದರೆ ಗ್ಲುಕೋಸ್ ಲೆವೆಲ್ಲು ಜಾಸ್ತಿ ಆಗದಿದ್ದ ಹಾಗೆ ತಡೆಗಟ್ಟಬೇಕು. ಅನ್ನವನ್ನೇ ತಿನ್ಕೊಂಡು, ಅನ್ನ ಆಗ್ಬೋದು, ಪಾಸ್ತಾ ಆಗ್ಬೋದು, ಅಥವಾ ಆಲೂಗೆಡ್ಡೆ ಆಗ್ಬೋದು, ಯಾವ ರೀತಿ ಮಾಡ್ಬೋದು ಅಂದರೆ ಅದನ್ನು ತಣ್ಣಗಾಗಲು ಬಿಡಬೇಕು. 12 to 24 hours ಅಂತ ಹೇಳ್ತಾರೆ. 12 to 24 hours ನೀವು ಅದನ್ನು ತಣ್ಣಗಾಗಿ ಮಾಡಿದಾಗ ಅಮೈಲೋಪೆಕ್ಟಿನ್ ಅಂತ ಇರುತ್ತೆ ಈ ಕಾರ್ಬೋಹೈಡ್ರೇಟ್ಗಳಲ್ಲಿ. ಅನ್ನದಲ್ಲಿ ಪಾಸ್ತಾ ಆಗ್ಬೋದು ಅಥವಾ ಆಲೂಗೆಡ್ಡೆ, ಅಮೈಲೋಪೆಕ್ಟಿನ್ ಏನಾಗುತ್ತೆ, ನಾವು ಬೇಯಿಸಿದಾಗ ಇದು ಬ್ರೇಕ್ ಆಗುತ್ತೆ. ಇದ್ರ ಮಧ್ಯೆ ಹೈಡ್ರೋಜನ್ ಬಾಂಡ್ ಇರುತ್ತೆ, ಅದು ಬ್ರೇಕ್ ಆಗುತ್ತೆ. ಜಿಲ್ಯಾಟಿನ್ ಥರ, ಜಿಲ್ಯಾಟಿನೈಸೇಷನ್ ಅಂತ ಅಂತೀವಿ. ಹಾಗೆ ಅನ್ನ ಸ್ಮೂತ್ ಆಗಿರುತ್ತೆ, ನಾವು ಈಸಿಯಾಗಿ ಅದು ಡೈಜೆಸ್ಟ್ ಆಗುತ್ತೆ. ಅದಕ್ಕೆ ತುಂಬ ಬೇಗ ಡೈಜೆಷನ್ ಆಗೋದ್ರಿಂದ ಸ್ಪೈಕ್ ಆಗಿಬಿಡುತ್ತೆ ಬ್ಲಡ್ ಶುಗರ್. ಅನ್ನವನ್ನು ತಣ್ಣಗಾಗಲು ಬಿಟ್ಟು 12ರಿಂದ 24 ಗಂಟೆಗಳ ಕಾಲ ತಣ್ಣಗಾಗಲು ಬಿಟ್ಟು ನಂತರ ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಬಿಸಿ ಮಾಡ್ಕೊಂಡು ಮಾಡ್ಬೋದು. ರಿಟ್ರಾಗ್ರೆಡೇಷನ್ ಅಂತ ಒಂದು ಪ್ರಾಸೆಸ್ ನಡೆಯುತ್ತೆ. ರಿಟ್ರಾಗ್ರೆಡೇಷನಲ್ಲಿ ಪುನಃ ಅದು ಬೈಂಡ್ ಆಗುತ್ತೆ ನೋಡಿ. ಫಸ್ಟು ನೀರನ್ನು ಒಳಗೆ ತೆಗೆದುಕೊಂಡು ಕಾರ್ಬೋಹೈಡ್ರೇಟು ಹೈಡ್ರೋಜನ್ ಬಾಂಡ್ಸ್ನ ಬ್ರೇಕ್ ಮಾಡಿ ಅಮೈಲೋಪೆಕ್ಟಿನ್ನು ಬ್ರೇಕ್ ಆಗೋಗಿರುತ್ತೆ. ಪುನಃ ಅದನ್ನು ತಣ್ಣಗೆ ಮಾಡಿದಾಗ ಪುನಃ ನೀರನ್ನು ತೆಗೆದುಕೊಂಡು ಪುನಃ ಅಮೈಲೋಪೆಕ್ಟಿನ್ನು ಬಾಂಡ್ ಮಾಡ್ಕೋಬೇಕಾದ್ರೆ ಬೇರೆ ಥರ ಬಾಂಡ್ ಆಗುತ್ತೆ. ಮೊದಲಿದ್ದಿದ್ದು ಬೇರೆ, ಎರಡನೆಯ ಸಂದರ್ಭದಲ್ಲಿ ಆಗುವಂಥದ್ದು ಬಾಂಡಿಂಗ್ ಇರುತ್ತಲ್ಲ, ಹೈಡ್ರೋಜನ್ ಬಾಂಡ್ಸ್ಗಳು, ಅದು ಬೇರೆ ಥರ. ಇವಾಗ ಆಗೋಂತಹ ಬಾಂಡ್ ಏನಿದೆ ಅದನ್ನು ರಿಟ್ರಾಗ್ರೆಡೇಷನ್ ಅಂತ ಕರಿತೀವಿ. ಇದೇನು ಮಾಡುತ್ತೆ, ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಡೆವಲಪ್ ಮಾಡುತ್ತೆ. ಸೆಕೆಂಡ್ ಟೈಮ್ ತಣ್ಣಗಾದ ಮೇಲೆ ಫಾರ್ಮೇಷನ್ ಆಗುವ ಬಾಂಡ್ ರೆಸಿಸ್ಟೆಂಟ್ ಸ್ಟಾರ್ಚ್. ಇದನ್ನು ನೀವು ಸೇವನೆ ಮಾಡಿದಾಗ ನಿಮ್ಮ ಶುಗರ್ ಲೆವೆಲ್ ಸ್ಪೈಕ್ ಆಗಲ್ಲ. ಕಾರಣ ಏನಂತಂದರೆ ಇದು ಪಾರ್ಷಲಿ ಡೈಜೆಸ್ಟ್ ಆಗಿ ಮಿಕ್ಕದು ಕೊಲಾನ್ಗೊಟ್ಟೋಗುತ್ತೆ. ಕೊಲಾನ್ ಅಂದರೆ ದೊಡ್ಡ ಕರಳಿಗೋಗುತ್ತೆ. ಅಲ್ಲಿರುವ ಬ್ಯಾಕ್ಟೀರಿಯಾಗಳು ಇದನ್ನು ಬಳಸ್ಕೊಂಡು ಇಲ್ಲಿ ಏನು ನಾವು ಸೇವನೆ ಮಾಡ್ತೀವಿ ಆಹಾರ, ಅನ್ನವನ್ನು ಮುಖ್ಯವಾಗಿ ಅದನ್ನು ಕಾರ್ಬೋಹೈಡ್ರೇಟನ್ನು ಬಳಸ್ಕೊಂಡು ಬ್ಯೂಟರೇಟ್ ಅನ್ನೋ ಒಂದು ಅಸಿಟೇಟ್ ಬ್ಯೂಟರೇಟ್ ಪ್ರೊಪಿಯೋನೇಟ್ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಬ್ಯೂಟರೇಟನ್ನು ಬಿಡುಗಡೆ ಮಾಡುತ್ತೆ. ಈ ಬ್ಯೂಟರೇಟ್ ಎಷ್ಟು ಮುಖ್ಯ ಅಂತಂದರೆ ಕೊಲಾನ್ ಸೆಲ್ಸ್ಗಳನ್ನು ತುಂಬ ಚೆನ್ನಾಗಿಡುತ್ತೆ. ನಮ್ಮ ವಾಲ್ಸ್ ಏನಿದೆ, ಕರುಳಿನ ವಾಲ್ ಇದೆಯಲ್ಲ, ಪೈಪು, ಅದನ್ನು ತುಂಬ ಚೆನ್ನಾಗಿ ಅದನ್ನು ಆರೋಗ್ಯಕರವಾಗಿ ಇಡುವಂತೆ ಮಾಡುತ್ತೆ. ಅಲ್ಲೇನಾದರೂ ಅಲ್ಸರ್ಸ್ಗಳು, ಹುಣ್ಣು, ಆ ಥರ ಇನ್ಫ್ಲಮೇಷನ್ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ರಿಟ್ರಾಗ್ರೆಡೇಷನ್ ಪ್ರಾಸೆಸ್ ಅಂತ ಬೇಕಾದ್ರೆ ನೋಡಿ ನೀವು, ಅದ್ಭುತವಾದ ಪ್ರಾಸೆಸ್ಸು. ಈ ಟೆಕ್ನಿಕ್ ಇದು ಎಷ್ಟು ಜನ ಗೊತ್ತಿದೆ, ಇದು ಹಿರಿಯರಿಗೆ ಗೊತ್ತಿತ್ತು. ಅದಕ್ಕೆ ನೋಡಿ ಅವರು ಸ್ವಲ್ಪ ತಣ್ಣಗಾದ ಮೇಲೆ ಕೊಡ್ತಾಯಿದ್ರು. ಬಿಸಿ ತಿಂದಾಗ ಏನಾಗುತ್ತೆ, ಅದು ನಮಗೆ ಟೇಸ್ಟ್ ಗೊತ್ತಾಗೋದಿಲ್ಲ ಒಂದು. ಆಮೇಲೆ ಡ್ಯಾಮೇಜ್ ಆಗುತ್ತೆ, ಮ್ಯೂಕಸ್ ಲೇಯರ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಬಿಸಿ ತಿಂದಾಗ. ಸ್ವಲ್ಪ ಈ ಥರ ಪ್ರಾಸೆಸ್ಸಲ್ಲಿ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಆಹಾರವನ್ನು ತಣ್ಣಗೆ ಮಾಡಿ ಕೊಡ್ತಾಯಿದ್ರು ಅವರು. ಕಾರಣ ಏನಂದರೆ ಅವುಗಳನ್ನು ಸೇವನೆ ಮಾಡಿದಾಗ ರಿಟ್ರಾಗ್ರೆಡೇಷನ್ ಆಗಿ ಅದು
ನಮ್ಮ ಒಂದು ಗಟ್ ಮೈಕ್ರೋಬಯೋಮ್ ಏನಿದೆ ಅವುಗಳ ಸಹಾಯದಿಂದ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗುತ್ತೆ. ರೆಸಿಸ್ಟೆಂಟ್ ಸ್ಟಾರ್ಚ್ ಏನು ಮಾಡುತ್ತೆ, ಬ್ಯೂಟರೇಟನ್ನು ಬಿಡುಗಡೆ ಮಾಡುತ್ತೆ. ಬ್ಯೂಟರೇಟ್ ಆದರೆ ನಮ್ಮ ಕರುಳಿನಲ್ಲಿರುವ ಇನ್ಫ್ಲಮೇಷನ್, ಉರಿ ಊತ ಏನಿದೆ, ಅಲ್ಸರ್ ಆಗುವಂಥದ್ದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಯಾವ ಥರ ಅಂದರೆ ಈಗ ನೀವು 12 ತಾಸು ಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈಗ ಇವತ್ತು ರಾತ್ರಿ ಮಾಡಿರೋಂಥ ಅನ್ನ ಬೆಳಿಗ್ಗೆ ನಾವು ತಿನ್ನಬೇಕು ಅಂತಂದರೆ ಹೇಗೆ ಅದನ್ನ ಅಂದ್ರೆ ಅದಕ್ಕೆ ನೀವು ಬಿಸಿ ಮಾಡಿ ಅಂದ್ರೆ ನೀವು ಒಗ್ಗರಣೆ ಹಾಕೊಂಡು ತಿನ್ಬೇಕು? ಏನು ಇಲ್ಲ, ನೀವು ಅನ್ನವನ್ನು ಹಾಗೆ ಇಡ್ಬೋದು, ಫ್ರಿಜ್ಜಲ್ಲೂ ಇಡ್ಬೋದು, ಅನ್ನವನ್ನು ಹಾಗೆ ಇಡ್ಬೋದು. ಆಮೇಲೆ ಅದನ್ನು ಬಿಸಿ ಮಾಡಿದ್ರು ಆಗ ಸಂಪೂರ್ಣ 100% ರೆಸಿಸ್ಟೆಂಟ್ ಸ್ಟಾರ್ಚ್ ಆಗದೆ ಹೋದ್ರು 75% ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ. ಅದನ್ನ ಯಾವುದ್ರಲ್ಲಿ ಹಾಕೊಂಡ್ರೆ ನಾವು ಯಾವುದೆಲ್ಲರೂ ತಿನ್ಬೋದು. ಅದು ಇದೊಂದು ಪ್ರಾಸೆಸ್, ರಿಟ್ರಾಗ್ರೇಡೇಷನ್ ಅಂತ. ಮೊದಲಾಗುವ ಕೆಮಿಕಲ್ ಬಾಂಡಿಂಗ್ ಬೇರೆ, ಫಸ್ಟ್ ಟೈಮ್ ಆಗಿರೋ ಜೆಲಾಟಿನೈಸೇಷನು, ಸೆಕೆಂಡ್ ಟೈಮ್ ಆಗುವುದು ಬೇರೆ. ಸೆಕೆಂಡ್ ಟೈಮ್ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿರುತ್ತೆ. ಅಜ್ಜಿಗೆ ಬೇಸಿಗೆ ಸಂದರ್ಭದಲ್ಲಿ ಒಂದು ಮೊಸರು, ಮಜ್ಜಿಗೆ, ಅಂಬಲಿ ಇದೆಲ್ಲ ಕೊಡ್ತಾಯಿದ್ರು.